ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ನಮನಗಳನ್ನು ಸಲ್ಲಿಸುತ್ತಾ, ಈ ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಗೆ ಬರುವಂತಹ ಯೋಗ ಫಲಗಳು ಸುಮಾರು ಇದೆ. ಮಕರ ರಾಶಿಗೆ ಒಂದು ರೀತಿಯಾದಂತಹ ಅದೃಷ್ಟ ಅಂದರೆ ತಪ್ಪಾಗುವುದಿಲ್ಲ. ಕೆಲವು ವ್ಯತಿರಿಕ್ತವಾದಂತಹ ವಾತಾವರಣಗಳಿರಬಹುದು, ಆದರೆ ಲಾಭದಾಯಕವಾದಂತಹ ವಾತಾವರಣ ತುಂಬ ಹೆಚ್ಚಿದೆ ನಿಮಗೆ ಮಕರ ರಾಶಿಯವರಿಗೆ. ಮಕರ ರಾಶಿಗೆ ರಾಶ್ಯಾಧಿಪತಿಯಾದಂಥವನು ಶನಿಗ್ರಹ ನಿಮಗೆ ಯೋಗ ಫಲದಲ್ಲಿ 9ನೇ ಮನೆಯಲ್ಲಿ ಅದೃಷ್ಟದ ಸ್ಥಾನದಲ್ಲಿ ಬರುವಂಥವನು ಶುಕ್ರಗ್ರಹ. ಶುಕ್ರಗ್ರಹನ ಅದೃಷ್ಟ ನಿಮಗೆ ಸಾಲದ ಬಾಲಿಂದ ವಿಮುಕ್ತರಾಗುವಂಥದ್ದು, ಸಾಲದ ಬಾಧೆಯಿಂದ ಬಳತಿರುವಂತಹ ಎಷ್ಟೋ ದಿನಗಳು ಅನುಕೂಲಕರವಾದಂಥ ವಾತಾವರಣ, ಹಣಕಾಸಿನ ಅನುಕೂಲ, ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭ ಗಳಿಕೆ, ಕೈ ಹಾಕಿದ ಕೆಲಸದಲ್ಲಿ ಉತ್ತಮವಾದಂತಹ ಲಾಭ, ವ್ಯವಹಾರ, ಇವೆಲ್ಲವನ್ನು ಪ್ರಗತಿಯನ್ನು ಕಾಣ್ತಾ ಹೋಗ್ತೀರಿ ಮಕರ ರಾಶಿ ಶುಕ್ರನ ಯೋಗ ಫಲದಲ್ಲಿ. ಮೂರನೇ ಮನೆಯಲ್ಲಿರುವಂತಹ ಶನಿಯ ಯೋಗ ಫಲದಿಂದ ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ, ಕುಟುಂಬದಲ್ಲಿ ಸಂತಸದ ವಾತಾವರಣ, ಕುಟುಂಬದಲ್ಲಿ ಶುಭ ಸುದ್ದಿಯನ್ನು ಕೇಳುವಂತಹ ವಾತಾವರಣ, ಇದೆಲ್ಲವೂ ಸಹ ಶನಿಯ ಯೋಗ ಫಲದಲ್ಲಿ ಸಿಗುತ್ತೆ. ಸಪ್ತಮದ ಶುಭ ದೃಷ್ಟಿಯಲ್ಲಿರುವಂತಹ ಗುರುವಿನ ಯೋಗ ಫಲವನ್ನೂ ಸಹ ಮಕರ ರಾಶಿಯವರು ಪಡ್ಕೊಳ್ತಾರೆ. ಆದ್ದರಿಂದ ಉತ್ತಮವಾದಂಥ ಯೋಗ ಫಲವನ್ನು ಪಡ್ಕೊಳ್ಳುವಂಥದ್ದು. ಎಷ್ಟೋ ದಿನಗಳಲ್ಲಿ ಸಮಸ್ಯೆಗಳು, ಗೊಂದಲಗಳು, ಭಯದ ವಾತಾವರಣಗಳು, ನಾನಾ ರೀತಿ ಕಲಹಗಳು, ಜೊತೆಯಲ್ಲಿ ಒಂದು ರೀತಿಯಾದಂತಹ ಕಾರಾಗೃಹ ವಾಸದಿಂದಿದ್ದು ತುಂಬ ಕಷ್ಟಗಳನ್ನು ಅನುಭವಿಸುವಂಥದ್ದು, ನ್ಯಾಯಾಲಯ, ಪೊಲೀಸ್ ಸ್ಟೇಷನ್ನು, ಇಂತಹ ಎಲ್ಲ ಸಮಸ್ಯೆಗಳಿಂದ ಬಳಲಿ ಬೆಂಡಾದಂತಹ ಈ ಮಕರ ರಾಶಿಯವರು ಇದೆಲ್ಲ ವರ್ಗದಿಂದಲೂ ಎಲ್ಲ ಸಮಸ್ಯೆಗಳಿಂದಲೂ ಸಹ ಮುಕ್ತಿಯನ್ನು ಪಡ್ಕೊಳ್ತಾರೆ ಮಕರ ರಾಶಿಯವರು. ನ್ಯಾಯಾಲಯದಲ್ಲಿ ನಿಮಗೆ ಜಯದ ವಾತಾವರಣಗಳು ನಿಮಗೆ ಶತಸಿದ್ಧ. ಈ ಶ್ರಾವಣ ಮಾಸದಿಂದ ಹಿಡಿದು ಆಗಸ್ಟ್ ತಿಂಗಳಿಂದ ನಿಮ್ಮ ಯಾವುದೇ ನ್ಯಾಯಾಲಯದಲ್ಲಿರುವಂಥ ಎಷ್ಟೇ ಕೇಸುಗಳಿದ್ದರೂ ಸಹ ಆ ಕೇಸುಗಳೆಲ್ಲವೂ ಸಹ ನಿಮ್ಮ ಪರವಾಗಿ ಬರುತ್ತೆ. ನ್ಯಾಯ ನಿಮ್ಮ ಪರವಾಗಿ ಕೈ ಹಿಡಿಯುತ್ತೆ. ಕಷ್ಟದಿಂದ ಮುಕ್ತರಾಗ್ತೀರಿ. ನ್ಯಾಯಾಲಯ ಬಂಧನದಿಂದ ನೀವು ಮುಖ್ಯವಾಗಿ ಈ ಆಗಸ್ಟ್ ತಿಂಗಳಲ್ಲಿ ಮುಕ್ತಿನ ಪಡುವಂತಹ ಒಂದು ಸೂಚನೆ, ಒಂದು ಮಾರ್ಗ ಎಲ್ಲವೂ ಸಹ ನಿಮಗೆ ಈ ತಿಂಗಳಿಂದ ಸಿಗುತ್ತೆ. ಜೊತೆಯಲ್ಲಿ ನಿಮಗೆ ಹಣಕಾಸಿನ ಯೋಗ ಫಲ ತುಂಬ ಅನುಕೂಲಕರವಾಗಿ ಸಿಗುತ್ತೆ. ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ ತುಂಬ ಚೆನ್ನಾಗಿ ಸಿಗುತ್ತೆ. ಕೆಲಸ ಮಾಡುವಂಥ ಜಾಗದಲ್ಲಿ ಅಧಿಕಾರಿಗಳಿಂದ ಪ್ರಶಂಸೆ, ಬಡ್ತಿಯ ವಾತಾವರಣ ನಿಮಗೆ ಸಿಗುತ್ತೆ. ನಿಮಗೆ ಧಾರ್ಮಿಕ ವಿಚಾರದಲ್ಲಿ ಅತ್ಯಂತ ಆಸಕ್ತರಾಗಿರ್ತೀರಿ. ದೇವಸ್ಥಾನಗಳು, ದೇವತೆ ಆರಾಧನೆಗಳು, ಉಪಾಸನೆಗಳು, ಧರ್ಮಕ್ಷೇತ್ರಗಳಿಗೆ ಪ್ರವೇಶ, ಅಲ್ಲೆಲ್ಲವೂ ಸಹ ಅನುಕೂಲಕರವಾದಂಥ ವಾತಾವರಣವೇ ಒಂದು ರೀತಿಯಾದಂಥ ಮನಸ್ಸಿಗೆ ನೆಮ್ಮದಿಯ ವಾತಾವರಣ ಸಿಗುವಂಥದ್ದು ಈ ಆಗಸ್ಟ್ ತಿಂಗಳಿಂದ ನಿಮಗೆ ಆರಂಭವಾಗುತ್ತೆ. ಎಷ್ಟೇ ಜನಗಳು ಎಷ್ಟೇ ಸಮಸ್ಯೆಗಳಿಂದ ಕೂಡಿದ್ರೂ ಸಹ ಮುಕ್ತರಾಗುವಂಥ ವಾತಾವರಣ ನಿಮಗೆ ಕೂಡಿ ಬಂದಿದೆ. ಭಯ ಅಂತೂ ಖಂಡಿತವಾಗಿ ಮಕರ ರಾಶಿಗೆ ಬೇಕಾಗುವುದಿಲ್ಲ. ಮಕರ ರಾಶಿ ಅಧಿಪತಿಯಾದಂಥವನು ಶನಿಗ್ರಹ, ಅನುಕೂಲವಾಗಿರುವಂಥವನು ಶನಿಗ್ರಹ, ಯೋಗದಲ್ಲಿರುವಂಥವನು ಶುಕ್ರಗ್ರಹ, ಅದೃಷ್ಟದಲ್ಲಿರುವಂಥವನು ಗುರುಗ್ರಹ. ಎಲ್ಲವೂ ಅನುಕೂಲಕರವಾಗಿದ್ದಾಗ ನಮಗೆ ಭಯ ಏನಕ್ಕೆ? ನೀವು ಮಾಡಬೇಕಾಗಿರುವಂಥದ್ದು ಹನುಮಂತನ ಉಪಾಸನೆ ಅತ್ಯಂತ ಅವಶ್ಯಕವಾಗಿದೆ. ಜೊತೆಯಲ್ಲಿ ಯಾವುದಾದ್ರೂ ಸಹ ಹೆಣ್ಣು ದೇವರು, ನಿಮ್ಮ ಗ್ರಾಮ ದೇವರಿದ್ದರೆ ಆ ಹೆಣ್ಣು ದೇವರ ಗ್ರಾಮ ದೇವರ ಉಪಾಸನೆ ಅತ್ಯಂತ ಅವಶ್ಯಕವಾಗಿದೆ. ಅದನ್ನು ಮಾಡಿ ಇಂತಹ ಕಷ್ಟಗಳನ್ನು ನೀವು ಮತ್ತೆ ನಿಮ್ಮ ಹತ್ರ ಸುಳಿದೂ ಸಹ ಅದು ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಕೈ ಹಾಕಿದ ಕೆಲಸವೆಲ್ಲವೂ ಸಹ ಸಕ್ಸಸ್ಸೇ. ಬಂದಂಥ ವ್ಯಕ್ತಿಗಳಲ್ಲೂ ಸಹ ಉತ್ತಮವಾದಂಥ ಫ್ರೆಂಡ್ಶಿಪ್ಪೇ, ಎಲ್ಲವೂ ಸಹ ಉತ್ತಮವಾಗಿ ಉತ್ತುಂಗವಾಗಿರುತ್ತೆ ಅಂತ ಮಕರ ರಾಶಿಗೆ ಹೇಳ್ಬೋದು. ಇದು ಆರಂಭವಾಗುವಂಥದ್ದು ಆಗಸ್ಟ್ ತಿಂಗಳಿಂದ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲವೂ ಅದೃಷ್ಟದ ದಿನಗಳೇ ಅಂತ ಮಕರ ರಾಶಿಗೆ ಹೇಳ್ಬೋದು. ನಮಸ್ಕಾರ.